ज्ञानदीपं शिवं शिवं महुकाररूपं शिवं शिवम् ಅಧ್ಯಕ್ಷತೆಯನ್ನು ವಹಿಸಿರುವ ಪೂಜ್ಯ ಶ್ರೀ ಶ್ರೀಮನ್ ನಿರಂಜನ ಲಭಿಸಬೇಕಂತ ಹೇಳ್ತಾ ಈ ಒಂದು ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಗುರು ಪರಂಪರೆಯ ಶಾಖಾ ವಿರಕ್ತ ಮಠ ಕುರುಗೋಡು ಜಗದ್ಗುರುಗಳ ಸನ್ನಿಧಿಯಲ್ಲಿ ಜಗದ್ಗುರುಗಳಿಂದ ಉದ್ಘಾಟನೆ ಸಲ್ಲಿಸ್ತಾ ಇದ್ದೇನೆ. ಯಶಸ್ವಿಯಾಗಿ 9 ದಿವಸ ನವರಾತ್ರಿಯ ಈ ಒಂದು ಪುರಾಣ ಪದ್ಧತಿಯ ಶ್ರೀ ಕಾರ್ಯವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಗಾಯನ ಮತ್ತು ಸಂಗೀತ ಸಂಯೋಜನೆ ಸಾಧ್ವಿ ದೀಪಪ್ಪ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಮತ್ತು ಜೀಕರಣ ವಾಹಿನಿಯ ಸರಿಗಮ ಪ್ರಶಸ್ತಿ ವಿಜೇತೆ. ಇದರ ಒಂದು ಪರಿಕಲ್ಪನೆ ಶ್ರೀ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಹೊಸಪೇಟೆ ಬಳ್ಳಾರಿ ಪೂಜ್ಯ ಆಡಳಿತಾದಿಂದ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಗುರು ಪರಂಪರೆಯ ಶಾಖಾ ಮಠ ಕುರುಗೋಡು ಇವರಿಂದ ಈ ಒಂದು ಬ್ಯಾನಿಯನ್ನು ಉದ್ಘಾಟನೆ ಮಾಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ನಗರದಲ್ಲಿ ಪೂಜ್ಯ ಜಗದ್ಗುರು ಕೊಟ್ಟೂರೇಶ್ವರರ ಪವಿತ್ರ ಸ್ಥಳದಲ್ಲಿ ನಡೆಯತಕ್ಕಂತಹ ಚಿದಾನಂದ ದೇವಿ ಮಹಾತ್ಮೆಯ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರತಕ್ಕಂತಹ ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ನಿರಂಜನ ಪ್ರಣವ ಸ್ವರೂಪ ನಿರಂಜನ ಪ್ರಭು ಸ್ವಾಮಿಗಳವರಲ್ಲಿ ಪ್ರಣಾಮಗಳು. ಕುರುಗೋಡು ನಗರದ ಹಿರಿಯರೇ, ಮಾಧ್ಯಮದವರೇ, ತಾಯಂದಿರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಯಾಕೆ ದೇವಿ ಪುರಾಣ ಕೇಳಬೇಕು? ಭಾಳ ಶಾಣ್ಯರಾದ ಮೇಲೆ ಭಾಳ ಪ್ರಶ್ನೆ ಬರಕ್ಕೆ ಸ್ಟಾರ್ಟ್ ಆಗ್ತಾವ. ಯಾಕಂತಂದ್ರೆ ನಾವ ಭಾಳ ಶಾಣ್ಯರದೇವೆ ಅಂತಂದು ತಿಳಿಯೊಳಗೆ ಬಂತು ಅಂತಂದ್ರೆ ಹಿಂದ್ಲವ್ರು ಹೇಳಿದ್ವೆಲ್ಲ ಸುಳ್ಳು, ನಾನೇನು ತಿಳ್ಕೊಂಡೇನಲ್ಲ, ನಾನ ಭಾಳ ದೊಡ್ಡ ಶಾಣ್ಯ ಇದ್ದೇನೆ, ನನ್ನ ಮೀರಿಸಿದ ಶಾಣ ಭೂಮಿ ಮೇಲೆ ಇಲ್ಲ ಅಂತಕ್ಕಂತಹ ಭ್ರಮೆಗಂಧ ಜ್ಞಾನ ಬಹಳ ಮುಖ್ಯ ಅದ. ಆ ವಸ್ತುವಿನ ಜ್ಞಾನ ಎಲ್ಲಿಯ ತನಕ ನಮಗೆ ಬರೋದಿಲ್ಲ, ಅಲ್ಲಿ ತನಕ ಮನುಷ್ಯ ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ.